ಹಲೋ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಹಬ್ಬ ಎಲ್ಲರ ಮನೆಯಲ್ಲಿ ಫುಲ್ ಜೋರ. ನಮ್ಮ ಮನೆಯಲ್ಲಿ ನೈವೇದ್ಯಕ್ಕೆ ಒಬ್ಬಟ್ಟು ಮಾಡ್ತಾ ಇದ್ದೀನಿ. ಇವಾಗ ಎದ್ದು ಸ್ನಾನ ಮಾಡಿ ಟೈಮ್ ಬಂದ್ಬಿಟ್ಟು ಕರೆಕ್ಟಾಗಿ 3 o'clock ಆಗಿದೆ. ಇನ್ನು ನೈವೇದ್ಯಕ್ಕೆಲ್ಲ ಮಾಡ್ಕೊಂಡ್ಬಿಟ್ಟು ಇನ್ನು ಕಲಶ ಸ್ಥಾಪನೆ ಎಲ್ಲ ಸ್ಟಾರ್ಟ್ ಮಾಡಬೇಕು. ಪೂಜೆಗೆಲ್ಲ ಫ್ರೆಂಡ್ಸ್, ಟೈಮ್ ಇವಾಗ 5 ಗಂಟೆ ಆಗ್ತಾಯಿದೆ. ಬ್ರಹ್ಮ ಮುಹೂರ್ತ ಅಲ್ವಾ. ನೋಡಿ, ಕಲಶ ಪ್ರತಿಷ್ಠಾಪನೆ ಮಾಡ್ತಾ ಇದ್ದಾರೆ. ಕಲಶಕ್ಕೆ ಏನೆಲ್ಲ ಹಾಕ್ತಾರೆ ಅಂತ ನಾವು ಲಾಸ್ಟ್ ವಿಡಿಯೋದಲ್ಲಿ ಆಲ್ರೆಡಿ ಹೇಳಿದ್ದೀವಿ. ನೋಡಿ, ಈ ಥರ ಎಲ್ಲ ಗಂಧಿಗೆ ಸಾಮಾನೆಲ್ಲ ಕಲಶಕ್ಕೆ ಹಾಕಬೇಕು. ನೀವು ಕಲಶ ಸ್ಥಾಪನೆ ಮಾಡಬೇಕು ಅಂದರೆ ಈ ಥರ ಬ್ರಹ್ಮ ಮುಹೂರ್ತದಲ್ಲಿ ಮಾಡಬೇಕು. ತುಂಬ ಒಳ್ಳೆಯದಾಗುತ್ತೆ. ಸುವಾಸನೆ ಬರೋದಕ್ಕೆ ಜಾವಿದ್ ಪೌಡ್ರ್ ನೋಡಿ ಈ ಥರ ಹಾಕಿದ್ರೆ ತುಂಬ ಸುವಾಸನೆ ಬರುತ್ತೆ. ನೋಡಿ, ಡ್ರೈ ಫ್ರೂಟ್ಸ್ ತೋರಿಸಿದ್ರಲ್ವಾ, ಕಲ್ಸಕ್ಕರೆ ಮತ್ತು ಬಾದಾಮಿ, ಖರ್ಜೂರ, ಕಿಸ್ಮಿಸ್ ಅವೆಲ್ಲ ಈ ಥರ ಹಾಕೋಬೇಕು. ಇದು ಜೇನುತುಪ್ಪನೂ ಸ್ವಲ್ಪ ಹಾಕೋಬೇಕು. ನೋಡಿ, ಕಲಶ ಸ್ಥಾಪನೆ ಮಾಡಿದ್ದಾಯಿತು. ಇವಾಗ ನಾನು ನಮ್ಮ ಹಸ್ಬೆಂಡ್ ಅವರು ಹೂವಿನ ಅಲಂಕಾರ ಮಾಡ್ತಾಯಿದ್ದೀವಿ. ಮಲ್ಲಿಗೆ ಹಾರ ನಿಮಗೆ ಲಾಸ್ಟ್ ವಿಡಿಯೋದೆಲ್ಲ ತೋರಿಸಿದ್ದೆ, ತಂದಿದ್ದು ಮಾರ್ಕೆಟಿಂದ. ನೋಡಿ, ಇದೇ ಹಾರ ನಾವು ತೊಗೊಂಬಂದಿದ್ದು. ಮಲ್ಲಿಗೆ ಹಾರ ತುಂಬ ಕಾಸ್ಟ್ಲಿ ಇತ್ತು ಹೂವಂತೂ. ಬಟ್ ನಾನು ಮಲ್ಲಿಗೆ ಹಾರನೇ ಬೇಕು ಅಂತ ಕೊಡಿಸ್ಕೊಂಡೆ. ಇದು ಕನಕಾಂಬ್ರನೂ ತುಂಬ ಕಾಸ್ಟ್ಲಿ ಇತ್ತು. ನೋಡಿ, ಅಮ್ಮನವ್ರಿಗೆ ಹಾಕ್ತಿರೋದು ಅರ್ಧನೇ ಇರೋದು, ಮೊಳನೂ ಫುಲ್ ಮುಳ ಇಲ್ಲ. ಅದನ್ನು 200 ರೂಪೀಸು. ಬಟ್ ಬೇಕೇ ಬೇಕಲ್ಲ ಅಂತ ಅದು ತೊಗೊಂಡಿದ್ದೀನಿ. ನೋಡಿ, ಚೆನ್ನಾಗಿ ಕಾಣಿಸ್ತಾ ಇದು ಹಾರ ಮಾತ್ರ. ತಾವರೆ ಹೂವು ನಾನು 2 ತಂದಿದ್ದೆ. ಬಟ್ ಮೇಲೆ ಇಟ್ಟಿದ್ದು ನನಗೆ ಇಷ್ಟ ಆಗಲಿಲ್ಲ. ಮತ್ತೆ ತೆಗೆದು ಕೆಳಗಡೆ ಚೇಂಜ್ ಮಾಡಿಕೊಂಡೆ. ಕೆಳಗಡೆ ಕಲಶಕ್ಕೆ ಸೇವಂತಿ ದಿಂಡು, ಮಲ್ಲಿಗೆ ದಿಂಡು ತಂದಿದ್ದೆ. ನೋಡಿ, ಇಬ್ಬರು ರೆಡಿ ಮಾಡ್ತಾಯಿದ್ದೀವಿ. ನಮ್ಮವ್ರಿಗೆ ಸ್ವಲ್ಪ ಹೂವೆಲ್ಲ ಜಾಸ್ತಿನೇ ಇರಬೇಕು. ಏನೇ ಹಬ್ಬ ಮಾಡಬೇಕಂದ್ರು ವೀಕ್ಲಿ ಮನೆಯಲ್ಲಿ ಕಲಶ ಇಟ್ಟು ಹೂ ಜಾಸ್ತಿ ತರ್ತಾರವರು. ನೋಡಿ, ನೀಟಾಗೆಲ್ಲ ಅಲಂಕರಣ ಮಾಡಿದ್ದಾಯಿತು ಅಮ್ಮನವರಿಗೆ. ನೋಡಿ, ಅಮ್ಮನವರಿಗೆ ಎಲ್ಲ ಅಲಂಕರಣ ಎಲ್ಲ ಮಾಡಿದ್ದಾಯಿತು. ನಾನು ಹೋಗ್ಬಿಟ್ಟು ಸ್ಯಾರಿ ಉಟ್ಕೊಂಡು ರೆಡಿಯಾಗಿ ಬಂದೆ. ನಾನು ಯಾವಾಗಲೂ ಹೊಸ ಸ್ಯಾರಿನೇ ಡ್ರೈಪ್ ಮಾಡೋದು ಅಮ್ಮಗೆ ಪೂಜೆ ಮಾಡಬೇಕಂದ್ರೆ. ನೋಡಿ, ದೀಪಾರಾಧನೆಲ್ಲ ಮಾಡ್ತಾಯಿದ್ದೀನಿ. ಮೇಲೆ ಹಚ್ಚಿರೋ ಬೆಳ್ಳಿ ದೀಪಗಳಿರೋನು ಎಳ್ಳೆಣ್ಣೆಯಿಂದ ಮಾಡಿದ್ದೀನಿ. ಕೆಳಗಡೆ ಮಿಡಿಲಲ್ಲಿ ದೀಪಗಳು ತುಪ್ಪದ ದೀಪ, ಅದ್ರ ಕೆಳಗಡೆ ದೀಪಗಳು ಎಳ್ಳೆಣ್ಣೆಯಿಂದನೇ ಅಂಟಿಸ್ತಾ ಇರೋದು. ಕಂಪಲ್ಸರಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ತುಪ್ಪದ ದೀಪ 2 ಹಚ್ಲೇಬೇಕು. ನೋಡಿ, ನಾನು ಹಚ್ಕೊತಾ ಇದ್ದೀನಿ. ನೋಡಿ, ದೀಪ ಎಲ್ಲ ಹಚ್ಚಿದ್ದಾಯಿತು. ಇವಾಗ ಕಂಪಲ್ಸರಿ ನಾವು ಮೊದಲು ಅರಿಶಿನ ಕುಂಕುಮ ಇಟ್ಟಿದ್ರೂ ಅಮ್ಮನವ್ರಿಗೆ ರೆಡಿ ಎಲ್ಲ ಆದಮೇಲೆ ಕಂಪಲ್ಸರಿ ನಾವು ಅರಿಶಿನ ಕುಂಕುಮ ಕೊಡಲೇಬೇಕು ಅಮ್ಮನವರಿಗೆ. ನಾನು ಅದೇ ಥರ ಮಾಡ್ತಾಯಿದ್ದೀನಿ. ನಮ್ಮ ದೇವ್ರ ಮನೆಯಲ್ಲಿ ನೋಡಿ ಯಾವ ಥರ ಅಲಂಕರಣ ಮಾಡಿದ್ದಾರೆ ನಮ್ಮ ಹಸ್ಬೆಂಡು ಅಂತ. ಅವ್ರಿಗೆ ತುಂಬಾ ಇಷ್ಟ ಹೂವು ಅಂದರೆ. ನೋಡಿ, ತೋಮಾಲೆಲ್ಲ ತೊಗೊಂಬಂದಿದ್ದಾರೆ ಹಬ್ಬಕ್ಕೆ. ಇವಾಗೆಲ್ಲ ನಾನು ಪೂಜೆ ಮಾಡ್ತಾಯಿದ್ದೀನಿ. ನಾನು ಪೂಜೆ ಮಾಡ್ತಾ ಇದ್ದಂಗೆ ನಮ್ಮ ಹಸ್ಬೆಂಡು ಬಂದರು. ಮತ್ತು ಅವರು ಎಲ್ಲ ನೀಟಾಗಿ ಪೂಜೆ ಮಾಡಿ ಅವರಂತೂ ತುಂಬಾ ಚೆನ್ನಾಗಿ ಮಾಡ್ತಾರೆ ಪೂಜೆ. ಅವ್ರು ತುಂಬ ಚೆನ್ನಾಗಿ ಪೂಜೆ ಮಾಡ್ತಾರೆ. ನೋಡಿ, ಪೂಜೆಯಲ್ಲೇನೋ ಮಾಡ್ತಾನೆ ಇದ್ದಾರೆ ಅವರು. ನೋಡಿ, ನಮ್ಮ ಹಸ್ಬೆಂಡ್ ಪೂಜೆ ಆದಮೇಲೆ ನಮ್ಮನ್ನ ಪೂಜೆ ಮಾಡ್ತಾಯಿದ್ದಾರೆ. ನಮ್ಮನ್ನ ಆದಮೇಲೆ ಮೋನುಷ ತಮ್ಮ ಎಲ್ಲರದ್ದು ಪೂಜೆ ಮುಗಿದಾದಮೇಲೆ ಮತ್ತೆ ಕಾಯಿ ಹೊಡೆದು ಆರತಿ ಕೊಡೋದು. ಇದು ಬಂದ್ಬಿಟ್ಟು ನಮ್ಮ ಮೋನುಷ ತಮ್ಮ ಕಾರ್ತಿಕ್. ನೋಡಿ, ಪೂಜೆ ಎಲ್ಲ ಮುಗೀತು. ಇವಾಗ ಆರತಿ ಕೊಡ್ತಾ ಇದ್ದಾರೆ. ಪೂಜೆ ಅಂತೂ ನಮ್ಮವರು ತುಂಬ ಅಚ್ಚುಕಟ್ಟಾಗಿ ಮಾಡ್ತಾರೆ. ನಾನೇನಾದರೂ ಸ್ಕಿಪ್ ಮಾಡಿದ್ರು ಅವರು ಏನೂ ಸ್ಕಿಪ್ ಮಾಡಲ್ಲ. 1 by 1 ನೀಟಾಗಿ ಮಾಡ್ಕೊಂಬರ್ತಾರೆ ಪೂಜೆ. ಆರತಿ ಕೊಟ್ಟಾದ್ಮೇಲೆ ಕಾಯಿ ಹೊಡೆದ್ಬಿಟ್ಟು ನೋಡಿ, ಕಾಯಿಗೆಲ್ಲ ಅರಿಶಿನ ಕುಂಕುಮ ಮಾಡ್ತಾಯಿದ್ದಾರೆ ಅವರು. ಕಾಯಿಲೆ ಹೊಡೆದು ಅರಿಶಿನ ಕುಂಕುಮ ಇಟ್ಬಿಟ್ಟು ನೋಡಿ ಇವಾಗ
ಆರತಿ ಕೊಡ್ತಾ ಇದ್ದಾರೆ ನಮ್ಮವರು. ನಾವು ಆರತಿ ಎಲ್ಲ ತೊಗೊಂಡ್ಬಿಟ್ಟು ಆಲ್ಮೋಸ್ಟ್ ಅಲ್ಲೆಲ್ಲ ಪೂಜೆ ಎಲ್ಲ ಮುಗೀತಾ ಬಂತು ನೋಡಿ. ಇನ್ನೂ ಪ್ರೀತಮ್ ಶ್ವೇತಾ ಇನ್ನೂ ಎದ್ದಿಲ್ಲ. ನೋಡ್ತಾ ಇದ್ರೆ ಜೆಸ್ಸಿ ಎದ್ದಂಗಿದ್ದಾಳೆ ನೋಡಿ. ನಮ್ಮನೆ ವರಮಹಾಲಕ್ಷ್ಮಿ ಹೇಗಿದೆ ಅಂತ ಕಾಮೆಂಟ್ ಮಾಡಿ. ನಮಗಂತೂ ತುಂಬಾ ಇಷ್ಟ ಆಯಿತು. ನಾವಿಬ್ಬರು ಬುಕ್ ಓದ್ತಾ ಇದ್ವಿ. ಜಾಸ್ತಿ ಆಗಬಾರ್ದು, ಸ್ವಲ್ಪ ಹಾಕ್ಬೇಕು. ಸಾಯಂಕಾಲ ಹಾಕ್ಬೇಕಾಗತ್ತೆ. ಸಾಕು, ಪೂಜೆ ಮಾಡು. ಸಾಕು ಪೂಜೆ ಮಾಡು. ಪೂಜೆ ಮಾಡಿ. ಬೆಳಗಿನ ಜಾವ ಪೂಜೆ ಎಲ್ಲ ಮುಗೀತು. ಊಟಕ್ಕೆ ಅಂತ ಒಬ್ಬಟ್ಟು ಮಾಡ್ತಾಯಿದ್ದೀನಿ. ನಮ್ಮನ್ನಗೂ ನಮ್ಮ ಹಸ್ಬೆಂಡ್ಗೂ ಆಫೀಸ್ ರಜೆ ಇಲ್ಲ, ಅವ್ರು ಕೆಲ್ಸಕ್ಕೆ ಹೋಗಬೇಕು. ಅದಕ್ಕೆ ನಾವು ನೈಟೆಲ್ಲ ನಿದ್ದೆ ಮಾಡಿರಲಿಲ್ಲ, ಹೊಟ್ಟೆ ಹಸಿತೈತೆ. ಅವ್ರ ಜೊತೆ ನಾವು ಊಟ ಮಾಡ್ಕೊಂಬಿಡೋಣ ಅಂತ ನಾನು ಹೆಸರುಬೇಳೆ ಪಲ್ಯ, ಪೊಂಗಲ್ಲು, ಪುಳಿಯೋಗರೆ, ಹಾಗೆ ಕಡಲೆಕಾಳಿನ ಉಸ್ಲಿ ಎಲ್ಲ ಮಾಡಿದ್ದೀನಿ ನೋಡಿ. ಎಲ್ಲ ಒಬ್ಬಟ್ಟೆಲ್ಲ ಸುಡಿಸ್ತಾ ಇದ್ದೀವಿ. ಊಟ ಮಾಡಿದ್ಮೇಲೆ ಸಿಗ್ತೀನಿ. ಅಡುಗೆ ಮಾಡಿದ್ದೆಲ್ಲ ಆಯಿತು. ತಿಂದ್ಬಿಟ್ಟು ರೆಸ್ಟ್ ತಗೊತಾ ಇದ್ವಿ. ನೈಟೆಲ್ಲ ನಿದ್ದೆ ಇರಲಿಲ್ವಲ್ಲ, ಅದಕ್ಕೆ ಬನ್ನಿ ನಮ್ಮನೆ ವರಮಹಾಲಕ್ಷ್ಮಿ ಹೇಗಿದೆ ಅಂತ ನೋಡಿ. ನಮಗಂತೂ ತುಂಬ ಇಷ್ಟ ಆಯಿತು. ನಿಮಗೂ ಇಷ್ಟ ಆಗಿದೆ ಅನ್ಕೊತೀನಿ. ಇಷ್ಟ ಆಗಿದ್ರೆ ಒಂದು ಕಮೆಂಟ್ ಮಾಡಿ, ನನಗೂ ಖುಷಿ ಆಗುತ್ತೆ ನೋಡಿ. ನಾನು ನೈವೇದ್ಯಕ್ಕೆ ಏನೆಲ್ಲ ಮಾಡಿದ್ದೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡಿದ್ದೀನವಲ್ಲ, ಬನ್ನಿ ನೈವೇದ್ಯಕ್ಕೆ ಏನೆಲ್ಲ ಮಾಡಿದ್ದೀನಿ ಅಂತ ತೋರಿಸ್ತೀನಿ ನೋಡಿ. ಪಾನಕ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಬಂದ್ಬಿಟ್ಟು ಪೊಂಗಲ್ಲು, ಆಮೇಲೆ ಹೆಸರುಬೇಳೆ, ಒಬ್ಬಟ್ಟು, ಉಸ್ಲಿ, ಪುಳಿಯೋಗರೆ. ಈ ನೈವೇದ್ಯಗಳೆಲ್ಲ ಅಮ್ಮನವ್ರಿಗೆ ತುಂಬಾ ಇಷ್ಟ ಅಲ್ವಾ, ಅದಕ್ಕೆ ನಾನು 5 ರಕಗಳ ನೈವೇದ್ಯಗಳು ಮಾಡಿದ್ದೀನಿ. ನೆಕ್ಸ್ಟ್ ಬಂದ್ಬಿಟ್ಟು ಮಡ್ಲಕ್ಕಿ ನೋಡಿ, ಪಕ್ಕದಲ್ಲಿ ಇಟ್ಟಿದ್ದೀನಿ. ನಾನು ಮಡ್ಲಕ್ಕಿಗೆ ಯಾವಾಗಲೂ ಸೀರೆನೇ ತರೋದು. ಕೆಲವರೆಲ್ಲ ಬ್ಲೌಸ್ ಪೀಸ್ ಇಡ್ತಾರೆ, ಬಟ್ ನಾನು ಬ್ಲೌಸ್ ಪೀಸ್ ಇಟ್ಟರೆ ನನಗೆ ವೇಸ್ಟ್ ಆಗ್ತಾ ಇತ್ತು. ನಾನು ಹೊಡ್ಸ್ಕೊಳ್ಳೋಕ್ಕೆಲ್ಲ ಆಗ್ತಾ ಇರಲಿಲ್ಲ. ನಾನು ಜಾಸ್ತಿ ಎಲ್ಲ ಸ್ಯಾರಿ ಉಡೋದಿಲ್ಲ, ಅದಕ್ಕೆ ಸ್ಯಾರಿ ಅದೇ ತೊಗೊಂಡ್ಬಿಟ್ಟು ಡೈರೆಕ್ಟಾಗಿ ಅದು ಬ್ಲೌಸ್ ಹೊಲ್ಸ್ಕೊಂಡ್ಬಿಟ್ರೆ ಆರಾಮಾಗಿ ಒಂದು 2-3 ಟೈಮ್ಸ್ ಆದರೂ ಉಟ್ಕೋಬೋದಲ್ಲ. ಅದಕ್ಕೆ ನಾನು ಸ್ಯಾರಿನೇ ತೊಗೊಬಂದಿದ್ದೀನಿ ನೋಡಿ. ನಮ್ಮ ಮನೆ ಚಿಕ್ಕ ಲಕ್ಷ್ಮಣ್, ಚಿಕ್ಕ ವಿನಾಯಕ ವಿಗ್ರಹ ಚೆನ್ನಾಗಿದೆಯೋ, ತುಂಬ ಇಷ್ಟ ಆಯಿತು ನೋಡಿ. ಚೆನ್ನಾಗಿದೆ ಅಲ್ವಾ? ನನಗಂತೂ ಇಷ್ಟ ಆಯಿತು. ಇವಾಗ ಸಾಯಂಕಾಲ ಮುತ್ತೈದೆಯರು ಬರ್ತಾರಲ್ಲ, ಅವ್ರಿಗೆಲ್ಲ ತಾಂಬೂಲಿನ ರೆಡಿ ಮಾಡಿಲ್ಲ. ಇವಾಗ ಎಲ್ಲ ಪ್ಯಾಕ್ ಮಾಡ್ಕೋಬೇಕು. ಬನ್ನಿ ನಾನು ಯಾವ ಥರ ತಾಂಬೂಲ ಕೊಡ್ತೀನಿ ಅಂತ ನಿಮಗೂ ತೋರಿಸ್ತೀನಿ. ರೆಡಿ ಮಾಡ್ಕೊತಾ ಇದ್ದೀನಿ. ಫಸ್ಟು ಎಲೆ ಅಡಿಕೆ, ಬ್ಯಾಂಗಲ್ಸು, ಬ್ಲೌಸ್ ಪೀಸ್ ತಂದಿದ್ದೀನಿ. ನಿಮ್ಗೆ ತೋರಿಸಿದ್ದೆ ಲಾಸ್ಟ್ ವಿಡಿಯೋದಲ್ಲಿ ನೋಡಿ. ಈ ಥರ ಬ್ಯಾಗ್ಸ್ ತರಿಸಿದ್ದೀನಿ ನಾನು ಬ್ಲೌಸ್ ಪೀಸ್ ಇಡೋಕ್ಕೆ. ನೆಕ್ಸ್ಟ್ ಬಂದ್ಬಿಟ್ಟು ಕಾಯಿ ಇಡೋಕ್ಕೆ ಈ ಥರ ಬ್ಯಾಗ್ಸ್ ತಂದಿದ್ದೀನಿ. ಮತ್ತು ಅರಿಶಿನ ಕುಂಕುಮ, 1 ರೂಪಾಯಿ ಕಾಯಿನ್. ಬನ್ನಿ ಯಾವ ಥರ ಪ್ಯಾಕ್ ಮಾಡೋದು ಅಂತ ತೋರಿಸ್ತೀನಿ ನೋಡಿ. ತೆಂಗಿನಕಾಯಿನು, ಬನಾನ, ಇಷ್ಟು ನಾನು ಕೊಡೋದು ಯಾವಾಗಲೂ ತಾಂಬೂಲಕ್ಕೆ. ಫಸ್ಟ್ ಗ್ರೀನಿಂದ ಸ್ಟಾರ್ಟ್ ಮಾಡ್ತೀನಿ, ಗ್ರೀನ್ ಕಲರಿಂದ. ಬ್ಲೌಸ್ ಪೀಸು, ಬ್ಯಾಂಗಲ್ಸು, ಅರಿಶಿನ ಕುಂಕುಮ, 1 ರೂಪಾಯಿ ಕಾಯಿನ್, ಇಷ್ಟು ಇದರಲ್ಲಿ ಅಷ್ಟೇನಾ. ನೆಕ್ಸ್ಟ್ ಈ ಕವರಲ್ಲಿ ಬಂದ್ಬಿಟ್ಟು ತೆಂಗಿನಕಾಯಿದು, ಲಾಸ್ಟ್ ಅಲ್ಲಿ ಎಲೆ ಅಡಿಕೆ, ಬನಾನ ಅದ್ರ ಮೇಲೆ ಇಟ್ಟುಕೊಳ್ತೀನಿ ನೋಡಿ. ಇಷ್ಟು ಗೈಸ್, ನಮ್ಮ ಮನೆ ಬರೋ ಮುತ್ತೈದರಿಗೆ ನಾನು ತಾಂಬೂಲ ಕೊಡೋದು. ಸಂಜೆ ಪೂಜೆ ಎಲ್ಲ ಮುಗೀತಾ ಬಂತು. ಸಂಜೆ ಪೂಜೆ ಆದಮೇಲೆ ಮುತ್ತೈದರನ್ನೆಲ್ಲ ಕರೆದ್ಬಿಟ್ಟು ಬರೋಕ್ಕೆ ಹೋಗಬೇಕು. ನಮ್ಮ ಮನೆಗೆ ಆಲ್ರೆಡಿ ಬರ್ತಾ ಇದ್ದಾರೆ. ಅರ್ಶಿನ ಕುಂಕುಮ ಹಂಗೆ ನಾನು ನಮ್ಮ ಮನೆಗೆ ಬಂದಾಗ ಅವ್ರಿಗೆಲ್ಲ ಅರ್ಶಿನ ಕುಂಕುಮ ಕೊಟ್ಬಿಡ್ತೀನಿ. ಮತ್ತು ನಾನು ಪುನಃ ಅವ್ರ ಮನೆಗೆ ಹೋಗಿ ಅರ್ಶಿನ ಕುಂಕುಮ ತೊಗೊಂಬರ್ತೀನಿ. ನಾನೆಲ್ಲೂ ಬೇರೆ ಕಡೆ ಹೋಗಲ್ಲ, ನಮ್ಮ ಲೇಔಟಲ್ಲಿರೋರೆ ಬರ್ತಾರೆ, ನಾನು ಅವ್ರ ಮನೆಗೆ ಹೋಗ್ತೀನಿ. ನಮ್ಮ ನಾದಿನಿ ಅನಿತಾ ಬಂದಿದ್ದಾಳೆ. ಫಸ್ಟು ಅನಿತಾಗ ಅರ್ಶಿನ ಕುಂಕುಮ ಎಲ್ಲ ಕೊಡ್ತಾಯಿದ್ದೀನಿ. ನಾನು ಪ್ರತಿ ವರ್ಷವೂ ವರಮಹಾಲಕ್ಷ್ಮಿ ಹಬ್ಬದ ದಿನ ನಾನು ಸ್ಯಾರಿ ಇಡ್ತೀನಿ ನಮ್ಮ ಅನಿತಾಗೆ. ನಮ್ಮ ಅಕ್ಕಗೆ ಅರ್ಶಿನ ಕುಂಕುಮ ಕೊಟ್ಬಿಟ್ಟು ನಾನು ಹೋಗ್ಬೇಕಿನ್ನ ಮುತ್ತೈದರನ್ನೆಲ್ಲ ಕರೆಯೋಕ್ಕೆ. ನೋಡಿ ಬರ್ತಾ ಇದ್ದಾರೆ ಮುತ್ತೈದರು ನನ್ನನ್ನು ಕರೆಯೋಕ್ಕೆ ಆಲ್ರೆಡಿ. ನೋಡಿ ಕೊಟ್ಟಿದ್ದು ಆಯಿತು. ಇವರು ನಮ್ಮ ಲೇಔಟಲ್ಲಿರೋರೆ, ಸುಧಾ ಅಕ್ಕ ಅಂತ. ಫ್ರೆಂಡ್ಸ್, ನಮ್ಮ ಚೆಸ್ಸಿ ನೋಡಿ ಎಷ್ಟು ಕ್ಯೂಟಾಗಿ ರೆಡಿ ಆಗಿದ್ದಾಳೆ.
ಲಿಪ್ಸ್ಟಿಕ್ ಎಲ್ಲ ಹಂಗೆ ನೆಕ್ ಬಿಟ್ಟಿದ್ದಾಳೆ. ಹಾಯ್ ಮಾಡಿ ಚೆಸ್ಸಿ. ಚೆಸ್ಸಿ ಹಾಯ್ ಮಾಡು. ನಾನು ಹೋಗಿ ಕರೆದುಬಿಟ್ಟು ಬಂದೆ. ಇವರು ನಮ್ಮ ಎದುರು ಮನೆ ಇರೋರು ಆಂಟಿ. ಇವ್ರು ಬಂದ್ಬಿಟ್ಟು ನಮ್ಮ ಬಿಲ್ಡಿಂಗ್ ಪಕ್ಕನೇ ಅಪಾರ್ಟ್ಮೆಂಟ್ ಇದೆ ಒಂದು, ಅದರಲ್ಲಿರೋರು ಆಂಟಿ. ನಾನು ಹೋಗಿದ್ದವ್ರ ಮನೆಗೆ, ಇವಾಗ ಅವರು ಬಂದಿದ್ದಾರೆ. ಅವ್ರು ಯಾವಾಗಲೂ ಹೇಳ್ತಾರೆ ನೀನು ತುಂಬ ಚೆನ್ನಾಗಿ ಮಾಡ್ತೀಯಾ ಲಕ್ಷ್ಮೀನ ಅಂತೇಳ್ಬಿಟ್ಟು. ನೋಡಿ ಇವರು ನಮ್ಮ ಓನರ್ ಆಂಟಿನೂ ಮೊಮ್ಮಗಳು ಬಂದಿದ್ದಾರೆ. ಅವ್ರಿಗೆ ಅರ್ಶಿನ ಕುಂಕುಮ ಕೊಡ್ತಾ ಇದ್ದೀನಿ. ನಾನು ಹೋಗಿ ತೊಗೊಂಬಂದೆ. ನಮ್ಮ ಕಸಿನ್ಸ್ ಬರಬೇಕಿನ್ನು, ಕಾಯ್ತಾ ಇದ್ದೀನಿ ಅವ್ರಿಗೋಸ್ಕರ ನಾನು. ನೋಡಿ ನಮ್ಮ ಕಸಿನ್ಸು ಬಂದರು, ಗೊತ್ತಲ್ಲ ನಿಮ್ಗೆ ಅಶ್ವಿನಿ ತೇಜ ಅಂತ. ಇವ್ರು ಬಂದುಬಿಟ್ಟು ನಮ್ಮ ಅತ್ತೆ, ನಮ್ಮ ಹಸ್ಬೆಂಡ್ ಅವರ ಚಿಕ್ಕಮ್ಮ, ಸ್ವಂತ ಚಿಕ್ಕಮ್ಮ, ನಮ್ಮ ಚಿಕ್ಕತ್ತೆಯವರು. ಹಬ್ಬಕ್ಕೆ ಬಂದಿದ್ದರು, ಕರೆದಿದ್ದೆ ಬಂದಿದ್ದಾರೆ ನಮ್ಮ ಅತ್ತೆನೂ. ಅವ್ರಿಗೆಲ್ಲ ಅರ್ಶಿನ ಕುಂಕುಮ ಕೊಡ್ತಾಯಿದ್ದೀನಿ. ನಮ್ಮ ತೇಜನೂ ಅಶ್ವಿನೂ ಹಬ್ಬ ಮಾಡ್ತಾರೆ. ಅವ್ರ ಮನೆಯೆಲ್ಲ ಮುಗಿಸ್ಕೊಂಬರೋಷ್ಟೊತ್ತಿಗೆ ಸ್ವಲ್ಪ ಲೇಟ್ ಆಯಿತು. ಅವ್ರು ಬರೋಷ್ಟೊತ್ತಿಗೆ 11 o'clock ಆಯಿತು. ತಾಂಬೂಲ ಹೇಳ್ಕೊಟ್ಟು ಊಟ ಮಾಡಿ ಅಂತ ಇದ್ರೆ ಎಲ್ಲ ಬೇಡ ಬೇಡ ಅಂದರು. ನಾನು ತಿನ್ನೋ ತನಕ ಬಿಡಲಿಲ್ಲ. ಒಂದು ದೊಂಬಟ್ಟು ಹಾಕ್ಕೊಟ್ಟೆ, ತಿಂದ್ಬಿಟ್ಟು ಹೋದರು. ತುಂಬ ಲೇಟ್ ಆಗೋಯಿತು. ಇವಾಗ ಫ್ರೆಂಡ್ಸ್ ಟೈಮ್ ಬಂದ್ಬಿಟ್ಟು 11:30 ಆಗಿದೆ. ನಮ್ಮ ಮನೆ ಹಬ್ಬ ಮುಗಿಯೋಷ್ಟೊತ್ತಿಗೆ ಇಷ್ಟೊತ್ತು ಆಯಿತು. ನಾವು ಇನ್ವೈಟ್ ಮಾಡಿರೋರೆಲ್ಲ ಬಂದು ಹೋಗೋಷ್ಟೊತ್ತಿಗೆ 11:30. ಇವಾಗ ನಾನು ಆರತಿ ಕೊಟ್ಬಿಟ್ಟು ಅಮ್ಮನವ್ರಿಗೆ ಕದ್ದಿಸ್ಬಿಡ್ತೀನಿ. ನಾನು ಇಡೋದು ಒಂದೇ ದಿನನೇ, ನಾಳೆ ಶನಿವಾರ ತೆಗೆದ್ಬಿಡ್ತೀನಿ ನಾನು. 2 days ಅಷ್ಟೇ. 3 days ಎಲ್ಲ ಇಡೋಕ್ಕಾಗಲ್ಲ, ಡ್ರೆಸ್ ಹತ್ರ ಮೇಂಟೈನ್ ಮಾಡೋದಕ್ಕೆ ಕಷ್ಟ ಆಗೋಗುತ್ತೆ. ಇವಾಗ ಆರತಿ ಕೊಟ್ಬಿಟ್ಟು ಕದ್ದಿಸ್ಬಿಟ್ಟು ಮತ್ತೆ ಬೆಳಗ್ಗೆ ಯಾವ ಥರ ವಿಸರ್ಜನೆ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ. ಇದೇಳು ಆಗಲೇ ತೋರಿಸ್ತೀನಿ. ಆರತಿ ಎಲ್ಲ ತೆಗೆದ್ಬಿಟ್ಟು ಕಲಶನ ಕದ್ದಿಸ್ಬಿಟ್ಟಿದ್ದೀನಿ. ಇವಾಗ ಸ್ಯಾಟರ್ಡೆ ಬೆಳಗ್ಗೆ ನೈವೇದ್ಯಕ್ಕೆ ಏನು ಮಾಡೋಕ್ಕಾಗಲಿಲ್ಲ, ಅದಕ್ಕೆ ಹಸಿ ಹಾಲು ಇಟ್ಬಿಟ್ಟು ವಿಸರ್ಜನೆ ಎಲ್ಲ ಮಾಡಿಬಿಡ್ತೀನಿ. ಬನ್ನಿ ನೀವು ನೋಡೋಣ. ಫ್ರೆಂಡ್ಸ್ ಎಲ್ಲ ತೆಗೆದ್ಬಿಟ್ಟು ಕಾಯೆಲ್ಲ ಹೊಡೆದೆ. ಇದರಲ್ಲಿರೋ ನೀರೆಲ್ಲನೂ ಮನೆಯೆಲ್ಲ ಪ್ರೋಕ್ಷಣೆ ಮಾಡಬೇಕು. ಡ್ರೈ ಫ್ರೂಟ್ಸು ನಾವೇ ತಿನ್ನಬೇಕು. ಈ ಕೆಳಗಡೆ ಹಾಕಿರೋ ಅಕ್ಕಿ ಇವಾಗ ಕಾಯಿ ಹೊಡೆದ್ವಲ್ಲ, ಆ ಕೊಬ್ಬರಿ ಹಾಕ್ಬಿಟ್ಟು ಪೊಂಗಲ್ ಮಾಡಬೇಕು. ಮಡ್ಲಕ್ಕೆ ಇಕ್ಕಿರೋ ಅಕ್ಕಿನೂ ಅದಕ್ಕೆ ನಾನು ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ. ನೋಡಿ ಇವೆಲ್ಲ ಇವಾಗ ತೆಗಿಬೇಕು. ಇವೆಲ್ಲ ನೀಟಾಗಿ ತೆಗೆದ್ಬಿಟ್ಟು ಅಷ್ಟೇ ಗೈಸ್. ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ.